ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಖೇಡ್ ಸಭಾಭವನದಲ್ಲಿ ಆಚರಿಸಲಾಯಿತು. ವಿಜಯಪುರ ನಗರದ ಪ್ರಸಿದ್ಧ ಖೇಡ್ ಸಂಸ್ಥೆಯ ಶಾಲೆಯಲ್ಲಿ ಸಂಸ್ಥೆಯ ಮುಖ್ಯಸ್ಥ ವಿನೋದ್ ಖೇಡ್ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿನೋದ್ ಖೇಡ್, ನಮ್ಮ ಪರಂಪರೆ ಬಗ್ಗೆ ಕಾಳಜಿ ವಹಿಸುವ ಮಹಿಳೆಯರಿಗೆ ನಮ್ಮ ಗೌರವ ನಮನ ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಕೋರುತ್ತಾ ಮಾತನಾಡಿದರು. ಸಮಾಜ ಹಾಗೂ ದೇಶದ ಪ್ರಗತಿಗೆ ಮಹಿಳೆಯರು ಹಾಗೂ ಪುರುಷರ ಪಾತ್ರ ಮುಖ್ಯ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಮಹಿಳೆ ಕೇವಲ ಸೌಂದರ್ಯದ ಸಂಕೇತವಲ್ಲ, ಅವರ ಶಕ್ತಿ ಮತ್ತು ಸಾಮರ್ಥ್ಯದ ಪ್ರತೀಕ ಎಂದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯವನ್ನ ಕೋರಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೀನಾಕ್ಷಿ ವಿಶೇಷತೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಸ್ತೂರಿ ಬುದಿಹಾಳ್, ಶಂಕ್ರಮ್ಮ ಕೋರಿ, ಜಯಶ್ರೀ ವಾಂಗಿ, ಮಾತೋಶ್ರೀ ಅಂಬವ್ವ, ಖೇಡ್ ಕಾಲೇಜಿನ ಉಪ ಪ್ರಾಚಾರ್ಯರಾದ ಸಂಜೋತ್ ಸಿ ಪಾಟೀಲ್, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ವಿನೋದ್ ಎಂ ಖೇಡ್ ವಹಿಸಿಕೊಂಡಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಎಂಬಿ ಉಮ್ರಾಣಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಪಾಲಿಕಾರ್, ಸಂಘಟನೆಯ ಪ್ರಮುಖರು ಅಂಬಣ್ಣ ಗುನ್ನಾಪುರ್, ಸಂತೋಷ್ ಕಲ್ಗುಡಿ, ರಾಜು ಕುಮಟ್ಗಿ, ಪೂಜಾರಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಆಗಲಿ ಅಂತೇಳಿ ಇವತ್ತಿನ ದಿವಸ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಕಸ್ತೂರಿ ಬುದಿಹಾಳ್ ಅವರು ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಸ್ತುವಾರಿ ಹಾಗೂ ರೂವಾರಿಗಳಾದಂಥ ನಮ್ಮ ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಆಚರಣೆ ಮಹಿಳಾ ದಿನಾಚರಣೆಯನ್ನು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ನಮ್ಮದ ಈ ಸಂಘಟನೆ ವತಿಯಿಂದ ಆಚರಿಸ್ತಾ ಇರುವುದು ಏನಪ್ಪ ಅಂದರೆ, ವಿಶೇಷ ಚೇತನರಿಗಾಗಿ ವಿಶೇಷ ಚೇತನರಿದ್ದು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ನಮ್ಮ ಸೋದರಿಯರಿಗೆ ಈ ಒಂದು ದಿನಾಚರಣೆ ನಿಮಿತ್ತ ಒಂದು ಸನ್ಮಾನಿಸಿ ಗೌರವಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಅವ್ರನ್ನ ಕರೆದಿದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಇರಲಿ ಅಂತೇಳಿ, ಯಾಕಂದರೆ ಎಲ್ಲರೂ ಮಾಡ್ತಾರೆ ಮಹಿಳಾ ದಿನಾಚರಣೆ, ಆದರೆ ಅದು ಒಂದು ಅರ್ಥಪೂರ್ಣ ಇರಲಿ ಅಂತೇಳಿ, ಆ ಅರ್ಥಪೂರ್ಣ ಏನಪ್ಪ ಅಂದರೆ ವಿಶೇಷವಾಗಿ ವಿಶೇಷ ಚೇತನರಿಗಾಗಿ ಸೇವೆ ಸಲ್ಲಿಸುತ್ತಾ ಹಾಗೂ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ನಡೆದಿರುವ ಈ ಎಲ್ಲ ನನ್ನ ಸೋದರಿಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಎಲ್ಲರೂ ಈ ದಿನಾಚರಣೆಗಳು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಆ ಆಚರಣೆಯ ಅರ್ಥಪೂರ್ಣವಾಗಿ ಆಗಬೇಕಪ್ಪ ಅಂದರೆ ಈಗಾಗಲೇ ಎಲ್ಲರೂ ಮಾತನಾಡಿದ್ದಾರೆ, ಎಲ್ಲರೂ ಒಂದೊಂದು ವಿಶೇಷವಾದ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಂದೆ ಬರುವಂಥ ನಾವು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಏನಪ್ಪ ಅಂದರೆ ಏನು ಕೆಲಸ ಮಾಡ್ತೇವೆ, ನಮ್ಮ ಒಕ್ಕೂಟ ನಡೀತದಂದ್ರೆ ನಮ್ಮಲ್ಲಿರುವಂಥ ಸೋದರಿಯರು ಅವರು ಮುಂದುವರಬೇಕು. ಸಮಾಜದಲ್ಲಿ ಮಹಿಳೆಯರು ಯಾರಾದ್ರಲ್ಲ ನಮ್ಮ ಒಕ್ಕೂಟದಾಗ ಅವರೆಲ್ಲೂ ಸಮಾಜಮುಖಿಯಾಗಿ ಬೆಳಿಬೇಕಂತೇಳಿ ಸದಾ ನಮ್ಮ ಒಕ್ಕೂಟ ಅವರ ಬೆನ್ನಿಂದಿರ್ತೈತಿ. ಇನ್ನು ಮುಂದೆ ಬೆಳವಣಿಗೆ ಕೂಡ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಒಕ್ಕೂಟ ಹಾಗೂ ಬಿಜಾಪುರ ಜಿಲ್ಲಾ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಸ್ಥೆ ಇವತ್ತಿನ ದಿವಸ ಇವರುಗಳ ಸಂಯೋಗದೊಂದಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಇಡೀ ನಮ್ಮ ಭಾರತಾದ್ಯಂತ ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿವಸ ನಾವು ಏನಪ್ಪ ಅಂದ್ರೆ ಮಹಿಳಾ ದಿನಾಚರಣೆ ಯಾಕೆ ಮಾಡಬೇಕಪ್ಪ ಅಂತೇಳಿ, ಮಹಿಳೆಯರು ಕೂಡ ಈಗ ಅವರು ಸ್ವಾವಲಂಬಿನೇ ಆಗ್ಯಾರ. ಯಾಕಪ್ಪ ಅಂದ್ರೆ ಒಂದು ಮಹಿಳೆಯರು ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸ ಅವರು 50-50 ಒಂದು ಅನುಪಾತದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಮಹಿಳೆಯರಿಗೆ ಬಹಳಷ್ಟು ಗೌರವ ಕೊಡಬೇಕು. ಯಾಕಂದ್ರೆ ಇವತ್ತು ನೋಡಿ ಮಹಿಳೆಯರು ಇರಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಅಂತ ಅನಿಸ್ತಾರೆ ಇವತ್ತು ದಿವಸ. ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ನಾವು ಅವ್ರಿಗೆ ಗೌರವ ಕೊಡಬೇಕು. ಯಾಕಂದ್ರೆ ಅವ್ರನ್ನ ದೇವತೆಯ ಸ್ಥಾನದಲ್ಲಿ ನೋಡ್ಬೇಕಂತೇಳಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಅದರಂತೆ ನಾವು ಇವತ್ತಿನ ದಿವಸ ಚಿಕ್ಕದಾಗಿ ಚೊಕ್ಕದಾಗಿ ಏನಪ್ಪ ಅಂದ್ರೆ ಅಷ್ಟೇ ಇದು ಮಾಡ್ಕೊಂತ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಪ್ರತಿನಿಧಿಗಳು ಬರ್ತಾರೆ. ಅವ್ರಿಗೆ ಇವತ್ತಿನ ದಿವಸ ನಾವು ನಮ್ಮ ವತಿಯಿಂದ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮೇಡಮ್ ಅವರು ಮೀನಾಕ್ಷಿ ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಕೋರ್ಬೇಕಂತ ಅವ್ರಿಗೆ ಕೇಳ್ಕೊತೇನೆ.
ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ನಮ್ಮ ಅಣ್ಣ ತಮ್ಮಂದಿರು ಇವತ್ತ ಒಂದು ವಿಶೇಷ ನಮ್ಮ ಕೊಡುಗೆ ಕೊಡ್ತಾ ಇದ್ದೇವೆ. ಈ ಕೊಡುಗೆ ನಮ್ಗೆ ನಿರಂತರವಾಗಿರ್ಬೇಕಂತ ಹೇಳಿ ಒಂದು ಆಸೆ ನಮ್ದು. ವಿಶೇಷವಾಗಿ ನಾವು ಹೆಣ್ಮಕ್ಳನ್ನ ತುಂಬಾ ಒಳ್ಳೆ ಸ್ಥಾನದೊಳಗೆ ನಿಲ್ಲಿಸಿ ನಮ್ಮ ಪೂರ್ವಜರಾದ್ರೂ ಹೇಳಿದ್ದಾರೆ, ಮಾತೃ ದೇವೋಭವ. ಪ್ರತಿಯೊಂದರೊಳಗೂ ಕೂಡ ಹೆಣ್ಮಕ್ಳನ್ನ ನಾವು ದೇವತೆಗಳಿಗೆ ನೋಡಿಸ್ತೀವಿ. ಭೂಮಿ ಆಗಲಿ ಅಥವಾ ಯಾವುದೇ ಒಂದು ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಬೇರೆ ಬೇರೆ ಲಕ್ಷ್ಮಿಗಳನ್ನೆಲ್ಲ ನಾವು ಏನ್ ಮಾಡ್ತೀವಿ, ನಮ್ಮ ಹೆಣ್ಮಕ್ಳಿಗೆ ಹೋಲಿಸಿಬಿಟ್ಟಿದ್ದೀವಿ. ಗಂಗಾ, ತುಂಗಾ, ಕಾವೇರಿ ಇಂಥವೆಲ್ಲ ದೊಡ್ಡ ದೊಡ್ಡ ನದಿಗಳಿಗೆ ಆಗಿರ್ಬೋದು ಅಥವಾ ಭೂಮಿಗೆ ಆಗಿರ್ಬೋದು, ಒಳ್ಳೆ ಐಶ್ವರ್ಯ ಕೊಡುವಂಥ ದೇವತೆಗಳನ್ನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಹೆಣ್ಣು ಮಕ್ಕಳನ್ನ ಏನು ಮಾಡ್ತೀವಿ, ಹೋಲಿಸಿಬಿಟ್ಟಿದ್ದೀವಿ. ಅಂದ್ರೆ ಹೆಣ್ಮಕ್ಳು ಅಂತ ಕೂಡಲೇ ಪವಿತ್ರ ಅಂತ ನಾವು ಬಾಯಲ್ಲಿ ಹೇಳ್ತೀವಿ, ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರಂಗಿಲ್ಲ. ಇದು ನಮ್ಗೆ ಭಾಳ ನೋವಾಗ್ತದೆ ಇವತ್ತಿನ ದಿವಸ ಹೇಳ್ಬೇಕಾದ್ರೆ. ನಮ್ಮ ಪೂರ್ವಜರು ಮಾಡಿದ ಒಳ್ಳೆ ಮಾತೃದೇವೋಭವ ಅಂತೇಳಿ ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಅವ್ರನ್ನು ಪೂಜಿಸಬೇಕು ಅಥವಾ ಅಲ್ಲಿ ದೇವರು ವಾಸವಾಗಿರ್ತಾರ ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲೆಲ್ಲರಲ್ಲಿ ಅದ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಯಾವ ರೀತಿ ಈಗಿನ ಒಂದು ವಾತಾವರಣಕ್ಕೆ ಹಿಂದಿನವ್ರು ಹೇಳ್ತಿದ್ರು ಮಾತೃದೇವೋಭವ, ಆದರೆ ಈಗಿನವ್ರು ನಮ್ಮಲ್ಲಿ ಆ ಒಂದು ಇದನ್ನ ನಂಬಿಕೆನ ಕಳ್ಕೊತಾ ಇದ್ದಾರೆ. ಹೆಣ್ಮಕ್ಳನ್ನ ಹೆಂಗಂದ್ರೆ ಮಾತ್ರ ಗೊಂಬೆ ಥರ ಯೂಸ್ ಮಾಡ್ಕೋತಾ ಇದ್ದಾರೆ, ಗೊಂಬೆ ಥರ ಉಪಯೋಗಿಸ್ಕೋತಾ ಇದ್ದಾರೆ. ಆದ್ರೆ ಅವ್ರ ಬಗ್ಗೆ ಯಾವ ರೀತಿ ಪೂಜನೀಯ ಭಾವನೆ ನಮ್ಮಲ್ಲಿ ಅದನ್ನು ನಾವೆಲ್ಲರೂ ಕೂಡ ಯಾವಾಗ ನಾವು ಪೂಜನೀಯ ಭಾವನೆಯನ್ನು ಅವರನ್ನು ವ್ಯಕ್ತಪಡಿಸ್ತೀವೋ ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಫರಕ್ ಕೂಡ ನಾವು ಇದು ಮಾಡ್ಬಾರ್ದು. ಯಾಕಂತಂದ್ರೆ ಈ ಸಮಾನತೆ ಅನ್ನುವಂಥ ನಮ್ಮ ಸಂವಿಧಾನ ಹೇಳ್ಕೊಟ್ಟದ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿಯಲ್ಲಿ ಸಮಾನರು ಅಂತ. ಸಮಾನತೆಯನ್ನು ನಾವು ಪ್ರತಿಯೊಂದರೊಳಗೂ ತೋರಿಸ್ತಾ ಹೋದ್ರೆ ನಮ್ಮಲ್ಲಿ ಕೆಟ್ಟ ವಾತಾವರಣ ಬೆಳೆಯಂಗಿಲ್ಲ ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಶೋಷಣೆಗಳು ಕೂಡ ಆಗಂಗಿಲ್ಲ. ಯಾಕಂತಂದ್ರೆ ಈಗಿನ ಒಂದು ವಾತಾವರಣದೊಳಗೆ ನೋಡಿದ್ರೆ ಹೆಣ್ಣಿಗೆ ಶತ್ರು ಅಥವಾ ಹೆಣ್ಣು ಭ್ರೂಣ ಹತ್ಯೆಗಳು ಇವೆಲ್ಲ ನಡೀತಾ ಇದಾವೆ. ಯಾಕ ಪ್ರತಿಯೊಂದು ಧರ್ಮದೊಳಗಾಗಿರ್ಬೋದು ಅಥವಾ ಪ್ರತಿಯೊಂದು ಸಮುದಾಯದೊಳಗಾಗಿರ್ಬೋದು ಹೆಣ್ಣನ್ನ ತುಂಬಾ ಕೀಳು ಮಟ್ಟಕ್ಕೆ ನೋಡುವಂತ ದಿವಸಗಳು ಏನು ನಡೆದವಲ್ಲ ಅದು ತುಂಬಾ ಎಲ್ಲರಿಗೂ ನೋವಾಗುವಂತ ಸಂಗತಿ. ಆಮೇಲೆ ಈಗಿನ ವಾತಾವರಣದೊಳಗೆ ಹಿಂಗೆಲ್ಲ ಹಿಂಸೆಗಳು ಹೆಣ್ಮಕ್ಳಲ್ಲಿ ಆಗಲಿಕ್ಕೆ ಕಾರಣ ಅಂತಂದ್ರೆ ನೋಡ್ತೀವಿ ನಾವೆಲ್ಲ ಕಡೆ. ಒಂದು ಸಣ್ಣ ಮಗುಲಿಂದ ವಯಸ್ಕರವರೆಗೂ ವಯಸ್ಕರ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ನಡೀತದೆ. ಕಾರಣ ಇಷ್ಟೇ, ನಮ್ಗೆ ಎಷ್ಟು ಸಮಾನತೆ ಬೇಕು, ಎಷ್ಟು ಪ್ರಮಾಣದೊಳಗೆ ನಮ್ಮ ಹೆಣ್ಣು ಮಕ್ಕಳು ಇರಬೇಕು ಆ ಒಂದು ವ್ಯವಸ್ಥೆ ಇವಾಗಿಲ್ಲ. ಯಾಕಂತಂದ್ರೆ ಹೆಣ್ಣು ಅಂದ್ಕೂಡಲೇ ನಾವು ಕೀಳಾಗಿ ತಿಳ್ಕೊಂಡ್ಬಿಡ್ತೀವಿ. ಹಿಂಗಾಗಿ ಪ್ರತಿಯೊಂದು ಸ್ಕ್ಯಾನಿಂಗ್ ಆಗಿ ಇರುವಂಥದ್ದು ತಾಯಿ ಮತ್ತು ಮಗು ಆರೋಗ್ಯವಾಗಿರಲಿ ಅನ್ನುವಂಥ ಒಂದು ಉದ್ದೇಶ. ಆದ್ರೆ ಅದರ ದುರ್ಬಳಕೆ ಆಗ್ತಾ ಇದೆ. ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ? ಹೆಣ್ಣು ಅಂದ್ರೆ ಲಿಂಗವನ್ನ ಕಂಡು ಹಿಡಿಯುವಂಥದ್ದು. ತುಂಬಾ ಕಡೆ ನಿಂತವಂತ ಹೇಳ್ತಾರೆ, ಅದ್ರ ಬಗ್ಗೆ ಕಾನೂನುಗಳೆಲ್ಲ ಅದಾವ. ಆದ್ರೂ ಕೂಡ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜನ ಅದರ ಉಪಯೋಗ ತಗೋತಾ ಇಲ್ಲ, ಆದಷ್ಟು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹಿಂಗಾಗಿ ನಮ್ಮಲ್ಲಿ ತುಂಬಾ ಹೆಣ್ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಅದಕ್ಕೆ ಮೇನ್ ಉದ್ದೇಶ ನಮ್ಮ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ. ಅದಕ್ಕೋಸ್ಕರ ಇನ್ನು ಮುಂದಿನ ಕಾಲ ಹೆಂಗೆ ಬರ್ತದೋ ಗೊತ್ತಿಲ್ಲ. ಆದರೆ ನಾವು ನೀವು ಎಲ್ಲರೂ ನಾವು ಸಮಾನರು ಅಥವಾ ನಾವು ಹೆಣ್ಣಿನ ಮಗಳನ್ನ ಈಗ ಹೆಂಡತಿಯಾಗಿ ಅಥವಾ ತಾಯಿಯಾಗಿ ಆಮೇಲೆ ಅಕ್ಕಾಗಿ ತಂಗಿಯಾಗಿ ಪ್ರತಿಯೊಂದು ರಂಗಗಳು ಹೆಣ್ಮಕ್ಳನ್ನ ನಾವು ಪ್ರೀತಿಯಿಂದ ನೋಡ್ಕೋತೀವಿ. ಯಾರು ನಾವು ಮಗಳಾಗಿ ಯಾರು ಬಯಸಂಗಿಲ್ಲ. ಯಾಕ ಹೆಣ್ಣು ಹೊಟ್ಟು ಕೂಡಲೇ ನಾವು ಹುಣ್ಣ ಅಂತನ್ನುವಂಥ ಮನೋಭಾವನೆ ಕೂಡ ಕೆಲವರಲ್ಲಿ ಇದೆ ಇನ್ನೊಂದು. ಆದರೆ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ, ಶಿಕ್ಷಣ ಆಗಿರ್ಬೋದು ಅಥವಾ ಪ್ರತಿಯೊಂದು ರಂಗದಲ್ಲಿ, ರಾಜಕೀಯ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಯಾವ ರೀತಿ ನಾವು ಹೆಣ್ಣು ಮಕ್ಕಳಿಗೆ ಮಹತ್ವ ಕೊಡ್ತೀವಿ, ಗಂಡು ಮಕ್ಕಳಷ್ಟು ಮಹತ್ವ ಅವ್ರಿಗೆ ಕೊಟ್ಟಿದ್ದೆ ಆದ್ರೆ ಈ ನಮ್ಮ ಒಂದು ವಾತಾವರಣದೊಳಗೆ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಇದು ನಮ್ದು ಏನಾಗ್ಬಿಡ್ತದ, ಮಾತೆಯಾಗಿ ಉಳಿದು ಬಿಡ್ತದ. ಪಾಪ ನಮ್ಮ ಮಾತೆಯರೆಲ್ಲ ಅಯ್ಯೋ ಇದು ಹೋಗ್ಬಿಡ್ತಾರೆ. ಮುಂದಿನ ಕಾಲ ಗಂಡು ಮಕ್ಕಳೇ ಮದುವೆ ಆಗುವಂಥ ಇದು ಸಂಭವ ಬರ್ಬೋದು ಅಂತ ಅನಿಸ್ತದೆ ನಮ್ಗೆ. ಯಾಕಂದ್ರೆ ಈಗಿನ ಒಂದು ವಾತಾವರಣ ನೋಡಿದರೆ ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅದು ಗಂಡಿರಲಿ ಹೆಣ್ಣಿರಲಿ ಮಗುನೇ, ಅದಕ್ಕೆ ಅವ್ರಿಗೆ ಸಮಾನತೆಯಿಂದ ನಾವು ಬೆಳೆಸಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಸಮಾನತೆ ಬರ್ತದೆ ಅಂತ ಹೇಳ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಗರದ ವಿಶೇಷ ಚೇತನರಿಗಾಗಿ ನಮ್ಮ ಸೋದರಿಯರು ಕಾರ್ಯನಿರ್ವಹಿಸುತ್ತಿರುವ ಅವರನ್ನು ಇಂದಿನ ಈ ಮುಖ್ಯ ಕಾರ್ಯಕ್ರಮದ ಅತಿಥಿಗಳನ್ನಾಗಿ ಸ್ವಾಗತಿಸುತ್ತೇನೆ. ಕುದಾಳವರು, ವಾಂಗಿಯವರು,
ನಮ್ಮ ಕಸ್ತೂರಿ ಇವರು ಮೀನಾಕ್ಷಿ ಅಕ್ಕ ಬರ್ಬೇಕು. ನೀವು ಕೂಡ ಸ್ಮಾಲ್ ಹುಡಿ ಹಂಗೆ ಮಾಡಕ್ಕೂ ಗ್ಯಾಪ್ ಇರ್ಲಾರ್ದಂಗೆ ತೊಗೊಂಡು ಒಬ್ಬರೇ ಮಾತಾಡಬಾರ್ದಂತ. ಎಲ್ಲರಿಗೂ ನಮಸ್ಕಾರ ರೀ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ಮಹಿಳೆಯರು ಕರೆಸಿ ಸರ್ ಬೇಟ ಸನ್ಮಾನ ಮಾಡ್ಯಾರ, ಮತ್ತಿಷ್ಟು ಇದು ಮಾಡ್ಯಾರ ಅಂತೇಳಿ ದಿನಾಚರಣೆ ಕರ್ನಾಟಕ ರಾಜ್ಯ ಹಕ್ಕುಗಳ ಪಾಲಕರ ಒಕ್ಕೂಟ ಮತ್ತು ಬಿಜಾಪುರ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಸ್ಥೆ ಪ್ರತಿಯೊಂದು ಕಾರ್ಯಕ್ರಮ ಮಹಿಳೆಯರಾಗಿರ್ಬೋದು, ಅನುಕೂಲರಾಗಿರ್ಬೋದು ಮತ್ತು ನಮ್ಮ ದೇಶಭಕ್ತಿದಾಗಿರ್ಬೋದು, ಸ್ವತಂತ್ರ ಯಾವುದೇ ಆಗಲಿ ಅದು ತನ್ನ ಅಚ್ಚುಕಟ್ಟಾಗಿ ತನ್ನ ಒಂದು ಸಿದ್ಧಾಂತದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಇದನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಬಟ್ ವಿಶೇಷ ಏನಪ್ಪ ಅಂತ 186 ಕಂಟ್ರಿಯಲ್ಲಿ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಗೌರವ ಕೊಡೋದು ಭಾರತ ಒಂದೇ. ಉಳಿದ ಎಲ್ಲಿ ಕೂಡ ಮಹಿಳೆಯರಿಗೆ ಈ ಒಂದು ದಿನಾಚರಣೆಯಲ್ಲಿ ಒಂದು ಈ ಗೌರವದ ಬಗ್ಗೆ ಇಲ್ಲಿ ಮಾತಿದೆ. ಯಾಕಂದ್ರೆ ಸಂಸ್ಕೃತದಾಗ ಒಂದು ಮಾತು ಹೇಳ್ತಾರೆ, ಎಲ್ಲಿ ಮಹಿಳೆಯರು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಇವತ್ತಿನ ದಿವಸ ಈ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಹೋದರಿಯೊಂದಿಗೆ ಈ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಅದರ ಜೊತೆಗೆ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಹಿಂದಿನ ಕಾಲದೊಳಗಿದ್ರಿ ಏನಂತ ಇದು ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಇದು ಮಾಡಲ್ಲ, ಅವರು ಉಮ್ರಾಣಿಯನ್ನ ಹೇಳಿದ್ರು ಆಗಳೇ ಅವ್ರು ಸೀಮಿತವಾಗಿರ್ತಾರೆ ಮನೆಗೆ ಅಂತ. ಅದು ನಿಜ. ಅದಕ್ಕೋಸ್ಕರ ಆ ಎಲ್ಲ ಒಂದು ಶೋಷಣೆಯಿಂದ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತು ಭಾರತ ಸರ್ಕಾರ 1911 ಮಾರ್ಚ್ 8ರಂದು ಏನು ಮಾಡ್ತು ವಿಶ್ವ ಮಹಿಳಾ ವಿಕಲಚೇತನರ ಇದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾನೆ ಬಂದಿದೆ. ಹೆಣ್ಮಕ್ಳು ಯಾವುದ್ರೊಳಗೂ ಇಲ್ಲ, ಯಾವುದ್ರೊಳಗೂ ಕಡಿಮೆ ಇಲ್ಲ. ಒಂದು ಮನೆಯದ್ದು ಕುಟುಂಬದೊಳಗೆ ತೊಗೊಂಡ್ರೆ ಸಹೋದರಿಯಾಗಿ ಪಾತ್ರ ನಿರ್ವಹಿಸ್ತಾಳ, ಮಕ್ಕಳಿಗೆ ಶಿಕ್ಷಕಿಯಾಗಿ ಪಾತ್ರ ನಿರ್ವಹಿಸ್ತಾಳ, ಗಂಡನಿಗೆ ಹೆಂಡತಿಯಾಗಿ ಪಾತ್ರ ನಿರ್ವಹಿಸುತ್ತಾಳ, ಅಣ್ಣ ತಮ್ಮಂದರಿಗೆ ಸಹೋದರಿಯಾಗಿ, ಮಗಳಾಗಿ, ಅತ್ತೆಯಾಗಿ ಸಾಕಷ್ಟು ಪಾತ್ರಗಳನ್ನು ಕುಟುಂಬದೊಳಗೆ ನಿರ್ವಹಿಸ್ತಾಳ. ಹಾಗೆ ಇನ್ನು ಹೊರಗಡೆ ನಾವು ಹೋಗ್ಬೇಕಂತಂದ್ರೆ ಯಾವ ಒಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆ ಹಿಂದೆ ಸರದೇ ಇಲ್ಲ. ಶಿಕ್ಷಕಿಯಾಗಿನೂ ಕಾರ್ಯನಿರ್ವಹಿಸ್ತಾಳ. ಮತ್ತು ಈ ಬಸ್ ಡ್ರೈವರ್ಗಳೆಲ್ಲನೂ ಈಗ ಹೆಣ್ಮಕ್ಳೇ ಬಂದಾರೆ. ಯಾವ ಒಂದು ಆರೋಗ್ಯ ಸೇವೆಗಳಿಗೆ ಎಷ್ಟೋ ಡಾಕ್ಟರ್ಸ್ಗಳಿದ್ದಾರೆ, ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿರ್ತಾರೆ ಹೆಣ್ಮಕ್ಳು. ಆಮೇಲೆ ಈ ಗರ್ಭಿಣಿಯರು ಇದು ಆದಾಗ ಡೆಲಿವರಿ ಅಂಥದ್ರೊಳಗೂ ಕೂಡ ಮಹಿಳೆಯರು ಸಾಕಷ್ಟು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲರೊಳಗೂ ಈ ಮಹಿಳೆಯರು ಸಾಧನೆಯನ್ನು ಸೇವೆ ಮಾಡ್ಕೋತಾನೆ ಬಂದಾರ. ಅದನ್ನೆಲ್ಲ ಮೀರಿನೂ ಕೂಡ ಇನ್ನೂ ಸಾಕಷ್ಟು ಶೋಷಣೆ ನಡೀತಾನೆ ಇದೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ನಮ್ಮ ಮೀನಾಕ್ಷಿ ಮೇಡಮ್ ಅವರು ಹೇಳಿದರು, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ದೌರ್ಜನ್ಯ ನಡೀತಾ ಇದೆ. ಹೌದದು ನಿಜ. ಯಾಕೆ ಆ ರೀತಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಕಾರಣರಾಗಂಗಿಲ್ರಿ. ಸ್ವಲ್ಪ ಜನ ಅಷ್ಟೇ ಕಾರಣರಾಗಿರ್ತಾರೆ. ಅದನ್ನು ನಾವು ಹೋಗಲಾಡಿಸಬೇಕು ಅಂತಂದ್ರೆ ಈ ಮಹಿಳಾ ದಿನಾಚರಣೆಯನ್ನು ವರ್ಷ ಮಾಡ್ಕೋತೇ ಬರಬೇಕು. ಅಲ್ಲಿ ನಾವು ಏನು ಮೂಡಿಸ್ಬೇಕು ಅಂತಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು. ಯಾವ ಮಹಿಳೆಯರೂ ಅತ್ಯಾಚಾರಕ್ಕೆ ಈಗ ನೋಡ್ರಿ, ಕರಾಟೆ ಕಲ್ತ್ರೆ ಯಾವ ಅತ್ಯಾಚಾರ ಮಾಡ್ತಾರೆ ಹೇಳಿ ನೋಡೋಣ? ಯಾರು ಮಾಡಂಗಿಲ್ಲ, ಅತ್ಯಾಚಾರದ ಆಗುವುದೇ ಇಲ್ಲ. ಅಂಥದನ್ನು ಹುಟ್ಟಿರುವಂಥ ಹೆಣ್ಣುಮಕ್ಕಳಿಗೆ ಕಲಿಸಿ ಅವ್ರನ್ನೂ ಕೂಡ ಒಂದು ಸಬಲರನ್ನಾಗಿ ಮಾಡಬೇಕು. ಅಬಲೆಯರಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ಹೆಣ್ಮಕ್ಳನ್ನ. ಅವ್ರನ್ನ ಸಬಲರನ್ನಾಗಿ ಮಾಡಿದ್ರಿ ಅಂತಂದ್ರೆ ಯಾವ ಅತ್ಯಾಚಾರನೂ ನಡೆಯಂಗೇ ಇಲ್ಲ. ಅದನ್ನು ನಾವು ಹೋಗಿಸ್ಬೇಕಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು. ಹೆಣ್ಮಕ್ಳು ಎದುರೊಳಗೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು. ಆ ತೋರಿಸೋದಕ್ಕೋಸ್ಕರನೇ ಏನು ಮಾಡಿದ ಭಾರತ ಸರ್ಕಾರ ಈ ಮಾರ್ಚ್ 8 ಮಹಿಳಾ ವಿಕಲಚೇತನ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾನೆ ಬಂದದ. ಹಿಂಗೆ ಮುಂದುವರಿಸ್ಕೊತ ಹೋದ್ರೆ ಈ ಆದಷ್ಟು ಶೋಷಣೆಯನ್ನು ಕಡಿಮೆ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಹಿಳೆಯರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಬಹಳಷ್ಟು ತಾವೆಲ್ಲರೂ ಒಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀವಿ. ಬರುವಂಥ ದಿನಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಹಕಾರ ಮಾಡೋದು. ಅದಕ್ಕೆ ಈ ಕಾರ್ಯಕ್ರಮವನ್ನು ಎಲ್ಲ ಬಂದು ನೀನು ಕೊಡ್ಬಾ ನೀವು ಹೊಡಿತೇನೆ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಯಶಸ್ವಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ.
ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಸಹೋದರಿಯರಿಗೆ ಹೇಳುತ್ತಾ, ವಿಶ್ವ ಮಹಿಳಾ ದಿನಾಚರಣೆ ಇನ್ನೇನು ಮೇಡಮ್ ಅವ್ರ ಸಹೋದರಿಯರು ಹೇಳಿದರು, ಅದಕ್ಕೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗೆ ಅಂತ ಹೇಳಿ ಹೇಳ್ತಾರೆ. ಅವಾಗಿನ ಕಲ್ಪನೆ ಒಳಗೆ ಇತ್ತು. ಆದರೆ ಸದ್ಯಕ್ಕೆ ಹೆಣ್ಣು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಇಂತಹ ಸಂದೇಶಗಳನ್ನ ನಾವು ಸಮೂಹ ಮಾಧ್ಯಮಗಳನ್ನು ನೋಡಿ ಎಲ್ಲರೂ ಹೆಣ್ಣು ಮಕ್ಕಳು ಬೇಕು ಅಂತಹ ಆಶೆಗಳನ್ನ ನಾವು ಕೇಳ್ತೀವಿ. ಬಟ್ ಪುಣ್ಯವಂತರಿಗೆ ಮಾತ್ರ ಹೆಣ್ಣು ಹುಡ್ತಾವ ಅಂತ ಹೇಳ್ತಾರೆ. ಆದರೆ ಗಂಡು ಹುಟ್ಟಿದವ್ರು ನಾವೇನು ಇದು ಇಲ್ರಿ ಅಂತ ತಿಳ್ಕೊಬೇಡ್ರಿ. ಆದರೆ ಹೆಣ್ಣನ್ನು ಗಂಡು ಮಗನಿಗೆ ಸಮಾನವಾಗಿನ ಬೆಳೆಸ್ಬೋದು. ನಾವು ತಂದೆ ತಾಯಿ ಯಾವ ರೀತಿ ಮಗನಿಗೆ ಯಾವ ರೀತಿ ಹಕ್ಕುಗಳನ್ನು ನಾವು ಕೊಡ್ತೀವಲ್ಲ, ಅದೇ ರೀತಿ ಸಮಾಜದೊಳಗೆ ಅವಳು ಒಂದು ಹೆಣ್ಣು ಮಗುನು ಗಂಡು ಮಗುವಿಗೆ ಸಮಾನವಾಗಿ ಅವಳು ಬೆಳೆಯುವಂಥ ಸ್ವತಂತ್ರರಾಗ್ತಾಳ. ಅಂತ ಅವಕಾಶಗಳನ್ನ ಎಲ್ಲ ಪುರುಷ ಸಮಾಜದೊಳಗ ನಾವು ಹೆಣ್ಣಿಗೆ ಗೌರವವನ್ನು ಕೊಡ್ತೀವಲ್ಲ, ಸ್ತ್ರೀಗೆ ಗೌರವವನ್ನು ಕೊಡ್ತೀವಲ್ಲ, ಅದರಿಂದ ಅವಳು ಸ್ವತಂತ್ರರಾಗಿ ಎಲ್ಲರಿಗೂ ಸರಿ ಸಮಾನವಾಗಿ ಈಗ ಹೇಳ್ತಾರ, ತೊಟ್ಟಿಲನ್ನು ತೂಗುವ ಕೈಯ ದೇಶವನ್ನು ಆಳಬಹುದು. ಆ ಮಟ್ಟಕ್ಕೆ ನಮ್ಮ ಭಾರತದೊಳಗ ಇವತ್ತು ನಾವು ನಿದರ್ಶನ ನೋಡ್ಬೋದು. ರಾಷ್ಟ್ರಪತಿ ಯಾರದಾರಪ್ಪ ಅಂದ್ರ ದ್ರೌಪದಿ ಮುರ್ಮು. ಅಂದ್ರ ಹೆಣ್ಣು ಎಲ್ಲಾ ಕ್ಷೇತ್ರದೊಳಗ, ಸಮಾಜದೊಳಗ ಎಲ್ಲಾ ಕ್ಷೇತ್ರದೊಳಗೂ ಅವಳು ಮುಂದೆ ಬರ್ತಾಳ. ಅದಕ್ಕೆ ಯಾರ ಅವಕಾಶ? ಈ ಸಮಾಜ ನಮ್ಮ ಮನೆತನದ ಪದ್ಧತಿಗಳಿಂದ. ಮೊದಲ ಹೆಣ್ಣು ಹುಟ್ಟಿದ್ರ ಹೆಣ್ಣು ಹುಟ್ಟಿದ ಅಂತಿದ್ರು. ಈಗ ಹೆಣ್ಣು ಹುಟ್ಟಿದ್ರೆ ಯಾರು ಇದು ಮಾಡಂಗಿಲ್ಲ. ಹೆಣ್ಣು ಹುಟ್ಟಿದ್ರೆ ಈಗ ಚಲೋ ಆಯ್ತಂತ. ನಾವು ಯಾವ ರೀತಿ ಮಾಡಕತ್ತೀವಲ್ಲ, ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತೇವಲ್ಲ, ಆ ರೀತಿ ಮುಂದೆ ನಮ್ಮ ಮನೆತನದೊಳಗ ನಮ್ಮ ಸಂಸ್ಕೃತಿ ಒಳಗೆ ಹೆಣ್ಣಿಗೆ ನಾವು ಗೌರವ ಕೊಟ್ಟಿವಂದ್ರೆ ಸಮಾಜನು ಹಂಗ ಗೌರವದಿಂದ ತಗೋತದ. ನಾನು ಇಷ್ಟು ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.